ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಂದು ಸಖತ್ತಾಗಿರುವ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಬನ್ನಿ, ಅದೇನೆಂದರೆ ಜೋಳ ಸಿಗುತ್ತೆ ನೋಡಿ, ಅಮೇರಿಕನ್ ಕಾರ್ನ್ ಜೋಳ ಸಿಗುತ್ತಲ್ಲ, ಅದನ್ನು ಈ ಥರ ತೊಗೊಂಡು ಈ ಥರ ಇಷ್ಟು ಸ್ಮಾಲ್ ಪೀಸಾಗಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಿಂಗೆ ಮಾಡ್ಕೊಂಡು ಇಟ್ಕೊಂಡು ಕುಕ್ಕರಲ್ಲಿ ಬೇಯಿಸೋಕ್ಕಿಡಿ ವೀಕ್ಷಕರೇ. ಒಂದು 2 ವಿಸಲ್ ಸಾಕು, 2 ಸಾಕಾಗುತ್ತೆ, ಬೇಯುತ್ತೆ, ಅದು ಸಾಕು. ಉಪ್ಪು ಸಹಿತ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಳ ಹಾಕಿ 2 ವಿಸಲ್ ಮಾಡಿ ಅಲ್ಲಾಗಿ ನಾವು ಜೋಳದಲ್ಲಿ ಹಂಗೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂತೀವಿ, ಅಥವಾ ಅದನ್ನು ಬಿಡಿಸಿ ಅದರಿಂದನೂ ಸ್ನ್ಯಾಕ್ಸ್ ಮಾಡ್ತೀವಿ. ಬಟ್ ಇದು ಬೇಯಿಸ್ಬಿಟ್ಟು ಮಾಮೂಲಿ ನಾರ್ಮಲಾಗಿ ಬೇಯಿಸ್ತೀವಲ್ಲ, ಉಪ್ಪು ಹಾಕ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಇದಕ್ಕೊಂದು ಮಸಾಲೆ ಆ್ಯಡ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ ವೀಕ್ಷಕರೇ? ನೋಡಿ, ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು, ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು, ಯಾವುದಾದ್ರೂ ಎಣ್ಣೆ ಬೇಡ ಹಾಕ್ಕೊಳ್ಳಿ. ಇದು ಆಲ್ರೆಡಿ ನೋಡಿ ಜೋಳ ಬೆಂದಿದೆ. ಇವಾಗ ಈ ಕಡೆ ಅದನ್ನು ಸಪ್ರೇಟ್ ಮಾಡಿಬಿಡಿ, ಕುಕ್ಕರಿಂದ ತೆಗೆದುಬಿಡಿ. ನೋಡಿ, ಬಾಣಲಿ ಇಟ್ಟಿದೆ, ಬೆಣ್ಣೆನ ಅಥವಾ ತುಪ್ಪ ಹಾಕಿಟ್ಟಿದ್ವಿ. ಅದಕ್ಕೆ ನೋಡಿ ಟೊಮೊಟೊ ಕೆಚಪ್ ಸಿಗುತ್ತಲ್ಲ, ಅದನ್ನು ಬಾಣಲಿಗೆ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಹುಷಾರಾಗಿರಿ, ಹಾಕಿದ ತಕ್ಷಣ ನಿಮಗೆ ಮುಖಕ್ಕೆ ಆರಂಗಿದೆ, ದೂರ ನಿಂತ್ಕೊಳ್ಳಿ. ಕಮ್ಮಿ ಉರಿ ಮಾಡ್ಕೋಬೇಕು. ಕಮ್ಮಿ ಉರಿ ಮಾಡಿಕೊಂಡು ಟೊಮೊಟೊ ಕೆಚಪ್ ಹಾಕ್ಕೊಳ್ಳಿ. ಅಥವಾ ಗ್ಯಾಸ್ ಬಿಸಿ ಆಗಿದ್ರೆ ಸಾಕು, ಗ್ಯಾಸ್ ಆಫ್ ಮಾಡಿಬಿಡಿಲ್ಲ ಅಂದರೆ ಆಮೇಲೆ ತಕ್ಷಣ ಹಚ್ಕೋಬೋದು. ಮುಖಕ್ಕೆ ಕಾರುತ್ತೆ ಅಂತ ಅಷ್ಟೇ ಹೇಳ್ತಾ ಇರೋದು. ಆಮೇಲೆ ನೋಡಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಟೊಮೊಟೊ ಕೆಚಪ್ ಜೊತೆಗೆ ಅಚ್ಕಾರದ ಪುಡಿ, ಗರಂ ಮಸಾಲ ಆ್ಯಡ್ ಮಾಡಿದ್ದೀವಿ. ಉಪ್ಪು ಒಂದು ಸ್ವಲ್ಪನೇ ಹಾಕೊಳ್ಳಿ, ಯಾಕೆ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಉಪ್ಪನ್ನ. ಇವಾಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮಸಾಲೆನ. ಅದು ಕಮ್ಮಿ ಊರಿಲಿ ಒಂದು ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಕೆಚಪ್ ಜೊತೆ ಎಲ್ಲ ಇದೆ ಮಸಾಲೆ, ಅದು ಎಲ್ಲ ಹೊಂದ್ಕೋಬೇಕು. ಜಾಸ್ತಿ ಉರಿ ಮಾಡ್ಕೊಂಡು ಮಾಡಬೇಡಿ, ಅದು ಎಲ್ಲ ಸೀದೋಗ್ಬಿಡುತ್ತೆ. ಕಮ್ಮಿ ಉರಿಲೇ ಆದಷ್ಟು ಕೈ ಆಡ್ತಾನೇ ಇರಿ ಮಸಾಲೆ ಹೊಂದ್ಕೊಳ್ಳೋ ತನಕ. ನೆಕ್ಸ್ಟ್ ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ಲ ಜೋಳನ, ಅದನ್ನು ಒಂದೊಂದಾಗಿ ಎಲ್ಲನೂ ಅದರೊಳಗಡೆ ಮಸಾಲೆ ಒಳಗಡೆ ಪ್ಯಾನ್ ಒಳಗಡೆ ಹಾಕ್ಬಿಡಿ. ಎಷ್ಟು ರುಚಿ ಇರುತ್ತೆ ಅಂದರೆ, ಮಕ್ಕಳು ಜೋಳ ತಿಂದಿದ್ದ ಮಕ್ಕಳು ಈ ಥರ ಮಾಡಿಕೊಟ್ರೆ ನಿಮಗೆ ಇಷ್ಟಪಟ್ಟು ತಿಂತಾರೆ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಕಲರು ಅಷ್ಟೇ, ಆಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಿಮಗೆ ಮನೇಲಿ ಏನಾದ್ರು ಕಡ್ಡಿ ಏನಾದ್ರು ಇದ್ದರೆ ಅದಕ್ಕೆ ಚುಚ್ಬಿಟ್ಟು ಮಕ್ಕಳಿಗೆ ಕೊಡಿ, ಒಂಥರ ಇಷ್ಟಪಟ್ಟು ತಿಂತಾರೆ, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ನಮ್ಮ ಮಕ್ಳಿಗೂ ಇಷ್ಟ ಆಯಿತು, ತಿಂದರು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ ಹೇಗಾಯಿತು, ಟೇಸ್ಟ್ ಹೇಗಿದೆ ಅಂತ. ನಾರ್ಮಲಾಗಿ ಮಾಡೋ ಬದಲು ಈ ಥರ ವೆರೈಟಿ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ತಿಂತಾರೆ. ನೋಡಿ, ಇವಾಗ ಇದು ರೆಡಿ ಆಯಿತು. ಎಲ್ಲ ಮಸಾಲೆ ಎಲ್ಲ ಜೋಳಕ್ಕೆ ಹೊಂದ್ಕೊಳ್ತು. ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದನ್ನು ಸಪ್ರೇಟಾಗಿ. ನೋಡಿ, ರೆಡಿ ಆಯಿತು ಈಗ ಜೋಳ. ಟೊಮೊಟೊ ಕೆಚಪ್ ಮಸಾಲ ಕಾರ್ನ್ ಜೋಳ ಹೇಗಿದೆ, ತಿಂದು ಟೇಸ್ಟ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವೀಕ್ಷಕರೇ. ಈ ರೆಸಿಪಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್ ಬಾಯ್.